ನಮಸ್ಕಾರ. ನಮ್ಮ ಚನ್ನಪಟ್ಟಣ ವಿಧಾನಸಭೆ ಕ್ಷೇತ್ರದ ಎಲ್ಲ ಜನತೆಗೂ ಯೋಗಾನಂದ ಮಾಡೋ ನಮಸ್ಕಾರಗಳು. ನಾನು ವಂಗನೂರು ಗ್ರಾಮ ಪಂಚಾಯಿತಿಯ ಸದಸ್ಯನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಈ ವಾಹಿನಿ ಮುಖಾಂತರ ನಿಮಗೆ ತಿಳಿಸೋದೇನೆಂದರೆ, ನಾವು ಈಗ ಆಲ್ರೆಡಿ ನಮ್ಮ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಬರ್ತಾಯಿದೆ. ನೀವೆಲ್ಲ ವಿದ್ಯಾವಂತ, ನಮ್ಮ ತಾಲೂಕಿನ ವಿದ್ಯಾವಂತ ಯುವಕರಿದ್ದೀರಿ ಮತ್ತು ಜನ ಎಲ್ಲ ರೀತಿಯಲ್ಲೂ ಕೂಡ ವಿದ್ಯಾವಂತರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀರಾ. ಈ ಬರೋ ಏನು ಚುನಾವಣೆಯಲ್ಲಿ ನಾನು ನಿಮ್ಮ ಹತ್ರ ಮನವಿ ಮಾಡ್ಕೊಳ್ತೀನಿ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಏನೀಗ ಮುಂಚೂಣಿಯಾಗಿ ಎಲೆಕ್ಷನ್ ಬರ್ತದೆ, ಅದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಬೆಂಬಲ ಕೊಟ್ಟು ಅವ್ರನ್ನ ಗೆಲ್ಲಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಕಾರಣ ಏನಕ್ಕೆ ಗೆಲ್ಲಿಸ್ಬೇಕು ಅಂತಂದರೆ, ಈಗ ಆಲ್ರೆಡಿ ನಮ್ಮ ಏನು ಸಿದ್ದರಾಮಯ್ಯನವರಾಗ್ಬೋದು, ನಮ್ಮ ಡಿ ಕೆ ಶಿವಕುಮಾರ್ ಅವರಾಗ್ಬೋದು, ಹೆಚ್ಚಿನ ರೀತಿಯಲ್ಲಿ ನಮ್ಮ ರಾಜ್ಯದ ಎಲ್ಲ ಕೆಲಸ ಕಾರ್ಯಗಳ ಬಗ್ಗೆ ಮುಂದುವರಿಸುವಂಥ ಎಲ್ಲ ಒಂದು ಕ್ಷೇತ್ರ ಅಭಿವೃದ್ಧಿ ಮಾಡಬೇಕು ಅಂತಂದರೆ ಏನೇನು ಅವ್ರಿಗೆ ಮೂಲಭೂತ ಥಿಂಕಿಂಗು ಅಂದರೆ ಏನು ಅವರ ಯೋಚನೆಗಳು ತುಂಬ ಚೆನ್ನಾಗಿ ಪ್ಲ್ಯಾನಿಂಗ್ ಮಾಡ್ತಾ ಇರುವಂಥ ವ್ಯಕ್ತಿಗಳು ಅವರಿಬ್ಬರೂ ಕೂಡ. ಅದೇ ರೀತಿ ನಮ್ಮ ಚನ್ನಪಟ್ಟಣ ಕ್ಷೇತ್ರಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷದ ಬೆಂಬಲ ಕೊಟ್ಟರೆ ಮುಂದೊಂದು ದಿನ ನೀವೇ ಇನ್ನೂ ನಮ್ಮದೇನು ಸರ್ಕಾರ ಇದೆ ಮತ್ತು ನಮ್ಮ ಸುರೇಶ್ ಅವರು ಕೂಡ ನಮ್ಮ ಕ್ಷೇತ್ರದ ಎಲ್ಲ ಅಭಿವೃದ್ಧಿಗಳು ಕೂಡ ಅವರು ಮನೆಯಲ್ಲೂ ಕೂಡ ಅವರು ನಿದ್ದೆ ಮಾಡದೇ ಕೆಲಸ ಮಾಡ್ತಾರಂಥ ವ್ಯಕ್ತಿ ಅಂದರೆ ಸುರೇಶ್ ಅವರು. ಈ ಮೊನ್ನೆ ಏನು ಲೋಕಸಭಾ ಚುನಾವಣೆ ಸೋತರು ಕೂಡ ಅವರು ಮನೇಲಿ ಕೂತ್ಕೊಂಡಿಲ್ಲ. ಮೊನ್ನೆ ತಾನೇ ಥೈಲ್ಯಾಂಡ್ಗೆ ಹೋಗಿ 1 ವಾರದ ಪ್ರವೇಶ ಮಾಡಿ ಏನು ನಮ್ಮ ಜಿಲ್ಲೆಯಲ್ಲಿ ರೇಷ್ಮೆಯಲ್ಲಿ ನಮ್ಮದು ಅಭಿವೃದ್ಧಿ ಆಗುವಂಥ ಒಂದು ನಮ್ಮದು ಜಿಲ್ಲೆ ಮೇನು ನಮ್ಮದು ಮೇಜರೇ ರೇಷ್ಮೆ. ಆ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಥೈಲ್ಯಾಂಡ್ಗೆ ಹೋಗಿ ರೇಷ್ಮೆ ವಿಚಾರದಲ್ಲಿ ಏನೆಲ್ಲ ಅಭಿವೃದ್ಧಿ ಮಾಡ್ಬೋದು, ನಮ್ಮ ಜನತೆಗೆ ಏನೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ಬೋದು, ಯಾವ ಥರ ಅವ್ರನ್ನ ಆರ್ಥಿಕವಾಗಿ ಮುಂದುವರಿಸ್ಬೋದು, ಅದ್ರ ಬಗ್ಗೆ ಯೋಚನೆ ಮಾಡಿ ಥೈಲ್ಯಾಂಡ್ ಪ್ರವೇಶ ಮಾಡಿಕೊಂಡು ಮೊನ್ನೆ ತಾನೇ ಅವರು ಹೊಂದಿರ್ತಿದ್ದಾರೆ. ಅವರ ಯೋಚನೆಗಳು ಈ ಥರ, ಅವರು ದುಡ್ಡು ಮಾಡಬೇಕು ಅಂತಾನೆ, ಅವರು ಬೇರೆ ಥರ ಹೆಸರು ಮಾಡಬೇಕು ಅಂತೇನಿಲ್ಲ, ಜನಸೇವೆಯೇ ಅವರ ಒಂದು ಗುರಿ. ಇದೊಂದು ಮಂದಟ್ಟು ಮಾಡಿಕೊಂಡು ದಯವಿಟ್ಟು ನಾನು ಮತ್ತೊಮ್ಮೆ ನಿಮ್ಮ ಕೈ ಮುದ್ದು ಕೇಳ್ಕೊತೀನಿ, ಮುಂದೆ ಬರುವಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಲಪಡಿಸಿ ನಮ್ಮ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆಗುವಂಥ ಕನಸು ಎಲ್ಲರಿಗೂ ಇದೆ, ಹಾಗೆ ಆಗ್ತಾರೆ. ನಿಮ್ಮ ಸಹಕಾರ, ನಿಮ್ಮ ಬೆಂಬಲ ಅವ್ರಿಗಿರಲೇಬೇಕು. ನೀವು ಕೈ ಮುಗಿದು ಕೇಳ್ತೀನಿ, ಮತ್ತೊಮ್ಮೆ ಕಾಂಗ್ರೆಸ್ಗೆ ಬೆಂಬಲಿಸಿ ಯುವಕರಿಗೆ ಮತ್ತು ಏನೀಗ ವಿದ್ಯಾವಂತರಿದ್ದಾರೆ ಅವರೆಲ್ಲರೂ ಕೂಡ ಉದ್ಯೋಗಗಳು ಸಿಗಬೇಕು ಅಂತಂದರೆ ನಮ್ಮ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು. ಈಗಾಗಲೇ ನಿಮಗೆ ಗೊತ್ತಿದೆ, ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾಗಿ ನಾವು ಪರಿವರ್ತನೆ ಮಾಡಬೇಕು ಅನ್ನುವಂಥ ಕನಸು ನಮ್ಮ ಡಿ ಕೆ ಶಿವಕುಮಾರ್ ಅವ್ರದ್ದಿದೆ. ಇದೊಂದು ಕನಸಿನ ಜೊತೆಗೆ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಎಲ್ಲ ರಂಗದಲ್ಲೂ ಮುಂದುವರಿಬೇಕು ಅಂದರೆ ನೀವು ಕಾಂಗ್ರೆಸ್ ಪಕ್ಷನ ಜಯಗಳಿಸಿ ನಮ್ಮ ಸುರೇಶ್ ಅವ್ರನ್ನ ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಮತ್ತು ನಮ್ಮ ಸಿದ್ದರಾಮಯ್ಯನವ್ರನ್ನ ಕೈ ಬಲಪಡಿಸಿ ಅಂತ ಹೇಳ್ತೀನಿ.